ಪ್ರಶ್ನೆಗಳನ್ನು ತಗೋತೇನೆ ನಾನು. ಸರ್ ನಮಸ್ತೆ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಕನ್ನಡ ವಿರೋಧಿ ನಿಲುವನ್ನ ಬಿಜೆಪಿ ಮೊದಲಿಂದ ಪ್ರದರ್ಶನ ಮಾಡ್ಕೊಂಡು ಬಂದಿದೆ. ಹಿಂದಿ ಏರಿಕೆ ಮಾಡ್ತಾ ಬಂದಿದೆ, ಪ್ರಾದೇಶಿಕ ಭಾಷೆಗಳನ್ನು ತುಳಿತಾ ಬಂದಿದೆ ಬಿಜೆಪಿ ಸರ್ಕಾರ. ಆ ಬಿಜೆಪಿ ಸರ್ಕಾರದ ಸಚಿವರಾಗಿ, ಕನ್ನಡ ಇಲಾಖೆಯ ಸಚಿವರಾಗಿ ಕನ್ನಡಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಅಂತೀನಿ ಸರ್ ನಾನು. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಎಷ್ಟು ಕಷ್ಟ. ನಿಮಗೆ ಮಾಹಿತಿಯ ಕೊರತೆ ಭಾಳಷ್ಟು ಇರ್ಬೋದು. ನನಗೆ ನಿಮ್ಮ ಬಗ್ಗೆ ಅನುಕಂಪ ಬರುತ್ತದೆ ನೀವು ಈ ಪ್ರಶ್ನೆ ಕೇಳಿದಾಗ. ಯಾಕೆ ಅಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಕಳೆದ 2 ವರ್ಷಗಳಲ್ಲಿ ಕನ್ನಡದ ಎಷ್ಟು ಚಟುವಟಿಕೆ ಮಾಡಿದ್ದೀನಿ ಅಂತ ಗೊತ್ತಿದೆ. ಬಹುಶಃ ನಿಮಗೆ ಕನ್ನಡದ ಅಭಿಮಾನ ಇದ್ದಿದ್ರೆ, ಕನ್ನಡದ ಬಗ್ಗೆ ಅಭಿಮಾನ ಇದ್ದಿದ್ರೆ ನೀವು ಕೋಟಿಕಂಠ ಗಾಯನ ಅಭಿಯಾನದಲ್ಲಿ ಭಾಗವಹಿಸ್ತಿದ್ರಿ. ಕನ್ನಡದ ಬಗ್ಗೆ ಅಭಿಮಾನ ಇದ್ದಿದ್ರೆ ನಿಮಗೆ ಅಮೃತ ಭಾರತಿ ಕನ್ನಡದ ಭಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರಿ. ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಳೆದ 1 ವರ್ಷಗಳಲ್ಲಿ ಮಾಡ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರಿ. ಕನ್ನಡದ ಬಗ್ಗೆ, ಕನ್ನಡದಲ್ಲಿ ಆಡಳಿತದಲ್ಲಿ ಕನ್ನಡ ಇರಬೇಕು, ಕರ್ನಾಟಕದಲ್ಲಿ ಕನ್ನಡ ಚೆನ್ನಾಗಿರಬೇಕು ಅಂತೇಳಿ ಇಲ್ಲಿ ತನಕ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಭಾಷಣ ಮಾಡಿದ್ದು, ಟಿವಿಗಳಲ್ಲಿ ಇಂಟರ್ ಕೊಟ್ಟಿದ್ದು. ನಾನೀಗ ಅದನ್ನ ಒಂದು ಮಸೂದೆಯನ್ನು ತರಲಿಕ್ಕೆ ಕೊಟ್ಟಿದ್ದಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಾವೀಗ ಅಸೆಂಬ್ಲಿನಲ್ಲಿ ಒಂದು ಕಾನೂನನ್ನು ಜಾರಿ ತರಲಿಕ್ಕೆ ಕೊಟ್ಟಿದ್ದೇವೆ. ನಾಡಿ ಶುಕ್ರವಾರ ಆ ಮಸೂದೆ ಪಾಸ್ ಆಗುತ್ತೆ. ಇದು ನಮ್ಮ ಬದ್ಧತೆ, ನಮ್ಮ ಭಾಷೆಗಿರುವಂಥದ್ದು. ಯಾವುದನ್ನ ಹಿಂದಿ ಏರಿಕೆ ಮಾಡಿದೀವಿ? ಅಮಿತ್ ಶಾ ಅವ್ರು ಹೇಳಿದ್ದು, ಕೇಂದ್ರದವ್ರು ಹೇಳಿದ್ದೇನು, ನೀವು ಅನ್ಯ ರಾಜ್ಯದವ್ರ ಜೊತೆ ಮಾತಾಡಬೇಕಾದ್ರೆ ಹಿಂದಿನಲ್ಲಿ ಮಾತಾಡಿ ಅಂತ ಹೇಳಿದ್ರು. ತಪ್ಪೇನಿದೆ ಅದರಲ್ಲಿ? ಎಲ್ಲ ತಪ್ಪು, ದೊಡ್ಡ ತಪ್ಪು. ಕರ್ನಾಟಕದಲ್ಲಿ ಕನ್ನಡ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಪರಮೋಚ್ಚ. ಇದ್ರಲ್ಲಿ ನಮ್ದು ಏನು ಡಿಸ್ಪ್ಯೂಟ್ ಇಲ್ಲ. ಅನ್ಯ ರಾಜ್ಯದವ್ರ ಜೊತೆ ಮಾತಾಡ್ಬೇಕಾದ್ರೆ ಹಿಂದಿ ಮಾತಾಡಿ ಅಂತ ಹೇಳಿದ್ವಿ. ಏನ್ ತಪ್ಪಿದೆ ಅದರಲ್ಲಿ? ಒಂದ್ರಷ್ಟರಲ್ಲಿ ಕೋಳಿ ಹಿಡಿಯೋ ನಾಯಿ ಇದ್ದಂಗಿದ್ದ, ಈಗಾಗಲೇ ಕಿರ್ಬಾಗ್ಬಿಟ್ಟವನ. ಅದ್ರಲ್ಲಿ ಏನ್ ತಪ್ಪು ಹುಡುಕ್ತೀರಿ ನೀವು? ಬಿಜೆಪಿಯ ಮೂಲ ಸಿದ್ಧಾಂತ ಒಂದು ದೇಶ, ಒಂದು ಧರ್ಮ, ಒಂದು ಭಾಷೆ, ಒಂದು ಸುಳ್ಳ ಸರ್? ಹಾಗಾದ್ರೆ ಸುಳ್ಳ? 100% ನಿಮ್ಮನ್ನು ಸೇರಿಸ್ಕೊಂಡು ನಾವೆಲ್ಲರೂ ಒಂದೇ. ಇವತ್ತೆಲ್ಲ ನಾಳೆ ನೀವು ನಮ್ಮ ಜೊತೆಗೆ ಬರಲೇಬೇಕು. ಬಂದೇ ಬರ್ತೀರಿ, ನೀವೆಲ್ಲ ಹೋಗ್ತೀರಿ. ನೋಡೋಣ ಸರ್, ಬಂದೇ ಬರ್ತೀರಿ. ಸರ್ ನಮಸ್ತೆ. ಶಾಜಿಲ್ ಅಹಮದ್ ಅಂತ ಕಾಂಗ್ರೆಸ್ ವತಿಯಿಂದ. ಮಾಜಿ ಮುಖ್ಯಮಂತ್ರಿ ಹಾಗೂ ಲಿಂಗಾಯತ ಪ್ರತಿಷ್ಠಿತ ನಾಯಕರಾದ ಯಡಿಯೂರಪ್ಪನವರಿಗೆ ಅಮಿತ್ ಶಾನವರು ಒಂದು ವೇದಿಕೆಯಲ್ಲಿ ಅವಮಾನ ಮಾಡ್ತಾರೆ. ಇನ್ನೊಂದು ವೇದಿಕೆಯಲ್ಲಿ ಬೊಮ್ಮಾಯಿನವರು ಹೇಳ್ತಾರೆ, ನಾನು ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದೆ ಅಂತ. ಇಡೀ ರಾಜ್ಯಕ್ಕೆ ಗೊತ್ತು ಯಾರ ಪರಿಶ್ರಮ ಮತ್ತು ಯಾರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದ್ರು ಅಂತ. ಅನುಮಾನ ಪಡ್ತೀಯಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಈಗ ಬಿಜೆಪಿಗೆ ಯಡಿಯೂರಪ್ಪನವರು ಬೇಡವಾ? ಬಿಜೆಪಿಗೆ ಲಿಂಗಾಯತ ಮತ ಬೇಡವಾ? ಬಿಜೆಪಿ ಯಡಿಯೂರಪ್ಪನವರಿಗೆ ಮರಿತಿದ್ಯಾ ಅಂತ ನಿಮಗೆ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಯಡಿಯೂರಪ್ಪನವರ ಮೇಲೆ ಈ ಕಾಂಗ್ರೆಸ್ಗೆ JDSಗೆ ಒಂದು ವಿಶೇಷವಾದ ಹಿರಿಯ ನಾಯಕರಲ್ಲ ಸರ್. ನಾನು ಅದಕ್ಕೆ ಬರ್ತಾ ಇದ್ದೆ. ನಿಮ್ಮ ಪಾರ್ಟಿ ನಾಯಕರ ಬಗ್ಗೆ ಕಾಳಜಿ ಮಾಡಿ, ನಮ್ಮ ಪಾರ್ಟಿ ನಾಯಕರ ಬಗ್ಗೆ ಕಾಳಜಿ ಮಾಡಬೇಡಿ. ಯಡಿಯೂರಪ್ಪನವರು ನಮ್ಮ ಪರಮೋಚ್ಚ ನಾಯಕ. ನಮ್ಮ ಸಂಸದೀಯ ಮಂಡಳಿಯಲ್ಲಿ ಜಾಗ ಕೊಟ್ಟಿದ್ದೀನಿ ಅವರಿಗೆ. ಮತ್ತು ಯಡಿಯೂರಪ್ಪನವರೇ ಸ್ವತಃ ಇಡೀ ರಾಜ್ಯದಲ್ಲಿ ನಾನು 4 ಸುತ್ತಿನಲ್ಲಿ ಪ್ರವಾಸ ಮಾಡ್ತೇನೆ, 100% ಪೂರ್ಣ ಬಹುಮತ ಸರ್ಕಾರ ತಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ನರೇಂದ್ರ ಮೋದಿಯ ಕಾರಣಕ್ಕೂ, ಇವತ್ತು ನರೇಂದ್ರ ಮೋದಿ ನಮ್ಮ ದೇಶದ ಮೊದಲ ನಾಯಕ. ನಾವು ಹೇಳ್ತೀವಿ ವಾಜಪೇಯಿ ಕಾರಣಕ್ಕೋಸ್ಕರ ಸರ್ಕಾರ ರಚನೆ ಆಯಿತು ಅಂತ ಹೇಳಿದ್ವಿ. ಇವತ್ತು ನರೇಂದ್ರ ಮೋದಿ, ನಾಳೆ ಇನ್ಯಾರೋ ಬರ್ತಾರೆ ನಮ್ಮಲ್ಲಿ. ನಿಮ್ಮ ಥರ ಒಂದೇ ಕುಟುಂಬಕ್ಕೆ ನೇತಾಕೊಂಡಿಲ್ಲ ನಾವು. ನಮ್ಮಲ್ಲಿ ಯಾರು ಬೇಕಾದ್ರೂ ರಾಜ್ಯ ನಾಯಕರಾಗ್ಬೋದು, ಯಾರು ಬೇಕಾದ್ರೂ ರಾಷ್ಟ್ರೀಯ ನಾಯಕರಾಗ್ಬೋದು. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಇವತ್ತು 3 ಬಾರಿ ಪಾರ್ಟಿ MLA ಮಾಡಿದ, ಅದು ಬಿಜೆಪಿನಲ್ಲಿ ಮಾತ್ರ ಸಾಧ್ಯ. ನಿಮ್ಮಲ್ಲಿ DK ಶಿವಕುಮಾರ್ ನೆನ್ಪಿಟ್ಕೊಳ್ಳಿ, ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲಿ 3 ದಿನ ಕಾದಿದ್ರು, ಅಪಾಯಿಂಟ್ಮೆಂಟ್ ಸಿಕ್ಕಿರ್ಲಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಉಡುಪಿಗೆ ಬರ್ತಾ ಇದ್ದಾರೆ. ಯಾರ ಜೊತೆ ಮಾತಾಡ್ಲಿಕ್ಕೆ ಗೊತ್ತಾ? ಬೂತ್ ಅಧ್ಯಕ್ಷನ ಜೊತೆಗೆ ಮಾತಾಡ್ಲಿಕ್ಕೆ. ರಾಜ್ಯಾಧ್ಯಕ್ಷ ಜೊತೆ ಮಾತಾಡ್ಲಿಕ್ಕೆ ಬರ್ತಿರೋದಲ್ಲ, ಬೂತ್ ಅಧ್ಯಕ್ಷ ಹತ್ರ ಮಾತಾಡ್ಲಿಕ್ಕೆ ಬರ್ತಿರೋದು. ನಿಮ್ಮ ಪಾರ್ಟಿಗೂ ನಮ್ಮ ಪಾರ್ಟಿಗಿರೋ ವ್ಯತ್ಯಾಸ, ನಿಮ್ಮ ರಾಜ್ಯಾಧ್ಯಕ್ಷ ಸೋನಿಯಾ ಗಾಂಧಿನ ಕಾಯ್ಲಿಕ್ಕೆ 3 ದಿನ ಕಾಯ್ತಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೂತ್ ಹತ್ರ ಮಾತಾಡ್ಲಿಕ್ಕೆ ಬರ್ತಾರೆ. ಇದು ಡಿಫರೆನ್ಸ್ ನಮ್ಮ ಪಾರ್ಟಿಗೂ ನಿಮ್ಮ ಪಾರ್ಟಿಗೂ. ಅಮಿತ್ ಶಾ ಅವರು ಅವಮಾನ ಮಾಡ್ತಾರಲ್ಲ. ಯಾರು ಅವಮಾನ ಮಾಡಿದ್ದಾರೆ? ಎಲ್ಲ ಅವಮಾನ ಮಾಡಿದ್ದಾರೆ? ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ನರೇಂದ್ರ ಮೋದಿಜಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಮತ್ತು ಸೆಕೆಂಡ್ ಥಿಂಗ್, ರೀಸೆಂಟಾಗಿ BJPಯ ಕಾರ್ಯಕಾರಿಣಿ ಸಭೆ ಆದಾಗ ಅವ್ರು ಹೇಳ್ತಾರೆ ಮುಸ್ಲಿಂ ಜೊತೆ ಕನೆಕ್ಟ್ ಆಗ್ರಿ, BJP ಕಾರ್ಯಕರ್ತರು BJP ಲೀಡರ್ಸು ಕನೆಕ್ಟ್ ಆಗಿ ಅಂತ ಹೇಳ್ತಾರೆ. ಅವ್ರ ಮಾತಿನ ಒಂದು ರೆಸ್ಪೆಕ್ಟ್ ಕೊಟ್ಟು ನೀವು ಮುಂದಿನ ಎಲೆಕ್ಷನಲ್ಲಿ ಮಸೀದಿಗಳಿಗೆ ಹೋಗಿ ಓಟ್ ಕೇಳ್ತೀರಾ? ಮತ್ತು ಸೆಕೆಂಡ್ ಥಿಂಗ್, ಏನು ನೀವು ಹಿಂದುತ್ವ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ, ಆ ಹಿಂದುತ್ವದಲ್ಲಿ BJPಯಿಂದ ಮುಸ್ಲಿಮ್ಗಳಿಗೆ MLA ಟಿಕೆಟ್ ಕೊಡುವುದು ಆಪ್ಷನ್ಸ್ ಇದೆಯಾ? ನೋಡಿ, ನಾವು
ನೀವು ಮುಸಲ್ಮಾನರ ಜೊತೆಗೆ ಕನೆಕ್ಟ್ ಆಗಬೇಕು ಅಂತ ನರೇಂದ್ರ ಮೋದಿ ಹೇಳಿದ ನಂತರ ನೀವು ಅದನ್ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಬೇಕು. ನೀವು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಿದ್ದೀರಿ ಅನ್ನೋದು ಬೇಕಿದ್ರಲ್ಲಿ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಎಲ್ಲ ಒಪ್ಪೋಗ ನೋಡಿ. ನಾವು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ನಾವು ಅದನ್ನ ಎಲ್ಲ ಹಂತದಲ್ಲೂ ಮಾಡಿದೆ. ನಾವು ಯೋಜನೆಗಳನ್ನು ಕೊಡಬೇಕಾದ್ರೆ ಅದರಲ್ಲಿ ಮುಸಲ್ಮಾನರಿದ್ದಾರೆ, ಆ ಯೋಜನೆಯನ್ನು ಕಟ್ ಮಾಡಿ ಅಂತೆಲ್ಲ ಹೇಳಲೇ ಇಲ್ಲ. ಎಲ್ಲ ಯೋಜನೆಗಳನ್ನು ಕೂಡ ಕೊಟ್ಟಿದ್ದೇವೆ. ನಾವು ಅಲ್ಪಸಂಖ್ಯಾತರಿಗೆ ಯೋಜನೆಗಳನ್ನು ಕೊಡೋದೇ ಇಲ್ಲ ಅಂತ ನಾವೆಲ್ಲೂ ಹೇಳಲೇ ಇಲ್ಲ, ಕೊಟ್ಟಿದ್ದೇವೆ. ಮತ್ತು ಜಾತಿ ಆಧಾರದಲ್ಲಿ ಟಿಕೆಟ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಂದು ವಾದ ಇದೆ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್. ಯಾರಿಗೆ ಬದ್ಧತೆ ಇದೆ, ಯಾರಿಗೆ ಅಭಿವೃದ್ಧಿ ಪರವಾದಂಥ ಯೋಚನೆ ಇದೆ, ಕಳಕಳಿ ಇದೆ, ಅಂಥವನಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಹೇಳೋನು. ಜಾತಿ ಆಧಾರದಲ್ಲಿ ಟಿಕೆಟ್ ಕೊಡಬೇಕು ನಾನೆಲ್ಲ ಹೇಳೋದಿಲ್ಲ. ಹಾಗಾದ್ರೆ ಬಿಜೆಪಿಯಲ್ಲಿ MLA ಕ್ಯಾಂಡಿಡೇಟ್, MLA ಟಿಕೆಟ್ ಕ್ಯಾಂಡಿಡೇಟ್ ಅಲ್ಲ ಯಾರು ಇಲ್ವಾ? ನಮ್ಮ ಪಾರ್ಟಿನಲ್ಲಿ ಟಿಕೆಟ್ ಕೊಟ್ಟಿಲ್ವಾ? ಯಡಿಯೂರಪ್ಪನವರು ನಮ್ಮ ಕೋಲಾರದ ಯಾಕೆ ಬಾಯಿ ಮುಚ್ಕೊಂಡ್ಬಿಟ್ರಿ? ಮಾತಾಡ್ರಿ. MLC ಮಾಡಿ ಮಿನಿಸ್ಟರ್ ಮಾಡಿದ್ವಲ್ಲ ನಾವು. ಅಬ್ದುಲ್ ನಜೀರ್ನಿಗೆ ರಾಜ್ಯಪಾಲ ಮಾಡಿಲ್ವಾ? ನಿಮ್ ಪ್ರಾಬ್ಲಮ್ ಏನು ಅಂತಂದ್ರೆ ನೀವು ಅಬ್ದುಲ್ ಕಲಾಮನ್ ಒಪ್ಪೋದಿಲ್ಲ, ಒಪ್ಪೋದಿಲ್ಲ, ಬೇರೆಯವ್ರನ್ನ ಒಪ್ಲಿಕ್ಕೆ ಶುರು ಮಾಡ್ತೀರಾ. ಅದು ಪ್ರಾಬ್ಲಮ್ ನಿಮ್ದು. ಮುಸ್ಲಿಮರು ಬಿಜೆಪಿಯನ್ನು ನಂಬ್ತಾ ಇಲ್ಲ, ಕಾಂಗ್ರೆಸ್ನವರು ಮುಸ್ಲಿಮರನ್ನ ಬೆಳೆಸ್ತಾ ಇಲ್ಲ. ಅವ್ರದ್ದು ಏನಪ್ಪ ಅಂತಂದ್ರೆ ಅದನ್ನ ಅವ್ರದ್ದು ಶೋಚನೀಯ ಸ್ಥಿತಿ ಆಗೈತಿ. ನೀವು ನಮ್ಮ ಬಿಜೆಪಿಯನ್ನು ನಂಬ್ರಿ, ಅವಾಗ ನಿಮಗೆ ಟಿಕೆಟ್ ಕೊಡ್ತಾರ, ನಾವು ಇವತ್ತು ನಿಮ್ಮನ್ನ ಒಳ್ಳೆಯ ರೀತಿಯಿಂದ ನಡೆಸ್ಕೊಂತೀವಿ. ದೇಶದಲ್ಲಿ ಮುಸ್ಲಿಂ ಸಮುದಾಯ ಏನಾಯ್ತು ಅಂತ ಇವರೊಂದು ಮಾತು ಹೇಳಿದ್ರು. ನೀವು ಮುಸ್ಲಿಮರು ಬಿಜೆಪಿ ನಂಬೋದಕ್ಕೆ ತಯಾರಿಲ್ಲ, ಕಾಂಗ್ರೆಸ್ನವ್ರು ಮುಸ್ಲಿಮರನ್ನ ಉದ್ಧಾರ ಮಾಡೋಕ್ಕೆ ತಯಾರಿಲ್ಲ ಅಂತ. ಸಾಚಾರ ಸಮಿತಿ ವರದಿ ಸತ್ಯ ಅಲ್ಲ ಸರ್. SC STಗಳಿಗಿಂತಲೂ ಕಡೆಯಾದ ಜೀವನವನ್ನು ಮುಸ್ಲಿಮರು ನಡೆಸ್ತಿದ್ದಾರೆ ಅಂತ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೌದು, ಆ ಸಮುದಾಯದ ಕಥೆ ಏನಾಗಿದ್ರೆ ಅಲ್ಲ. ನೀವು ಒಂದೇನು ಅಂತಂದರೆ, ಈ ಸ್ವಾತಂತ್ರ್ಯ ಬಂದಾಗಿನಿಂದ ಅಲ್ಪಸಂಖ್ಯಾತರನ್ನು ಭಯದಲ್ಲಿ ನಿಲ್ಲಿಸುವಂಥ ಪ್ರಯತ್ನ, ಬಿಜೆಪಿಯನ್ನು ತೋರಿಸಿ ಭಯದಲ್ಲಿ ನಿಲ್ಲಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಬಂದಿದೆ. ನಾವು ಪ್ರತಿ ಸರಿ ಹೇಳ್ತಾ ಇದ್ವಿ, ನಿಮಗೆ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ನಿಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ. ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಕರ್ತಾ ಇತ್ತು. ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಅಂತ ಮಾತ್ರ ಕಾಂಗ್ರೆಸ್ ಕನ್ಸಿಡರ್ ಮಾಡಿದ್ದು. ಅವ್ರನ್ನ ಈ ದೇಶದ ಪ್ರಜೆಗಳು ಅಂತ ಕಾಂಗ್ರೆಸ್ಗೆ ಅನ್ನಿಸ್ಲೇ ಇಲ್ಲ, ವೋಟ್ ಬ್ಯಾಂಕ್ ಅಂತಾನೆ ಕ್ರಿಯೇಟ್ ಮಾಡಿದ್ದು. ಜಮ್ಮು ಕಾಶ್ಮೀರಕ್ಕೆ ಏನೂ ಇರಲಿಲ್ಲ ಅಲ್ರಿ 75 ವರ್ಷದ ನಂತರ. 370ನೇ ವಿಧಿ ಹೋದ ನಂತರ ಇವತ್ತಲ್ಲಿ ಒಂದಿಷ್ಟು ಪ್ರೋಗ್ರೆಸ್ಗಳು ಪ್ರಾರಂಭ ಆಯಿತು. ಯಾಕೆ? ಡೆವಲಪ್ಮೆಂಟಿನ ಬಗ್ಗೆ ಆಲೋಚನೆಗಳನ್ನೇ ಮಾಡಲಿಲ್ಲ ಕಾಂಗ್ರೆಸ್ ಇಷ್ಟು ವರ್ಷ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತೆ ವೋಟ್ ಬ್ಯಾಂಕಿನ ಕಾರಣಕ್ಕೋಸ್ಕರ ಮುಸಲ್ಮಾನರನ್ನ ದುರುಪಯೋಗ ಮಾಡ್ಕೊಂಡಿದ್ದು ಕಾಂಗ್ರೆಸ್, ಬಿಜೆಪಿಯನ್ನು ತೋರಿಸ್ಕೊಂಡು ದುರುಪಯೋಗ ಮಾಡಿದ್ದು. ನಾವು ವೋಟ್ ಬ್ಯಾಂಕಿನ ಕಾರಣಕ್ಕೋಸ್ಕರ ಯಾರನ್ನೂ ಕೂಡ ಓಲೈಸುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ನಾವು ಈ ದೇಶಕ್ಕೆ ಏನು ಬೇಕಾಗಿದೆ, ಜನ ಏನು ಬಯಸ್ತಾ ಇದ್ದಾರೆ, ಅದನ್ನು ಆಡಳಿತದಲ್ಲಿ ಕೊಡುವಂಥ ಪ್ರಯತ್ನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡ್ತೇವೆ. ಈ ತರ ಕಣ್ಣೀರ್ ಕತೆ ಸಾಹೇಬ್ರು ಬೇಜಾನ್ ಕೇಳೋರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಮಹಾನ್ ವಿರೋಧ ಪಕ್ಷದವರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಅಬ್ಬಬ್ಬಾ, ಇವರ ದೇಶಭಕ್ತಿ ಮತ್ತು ಸಮಾಜ ಸುಧಾರಣೆ ನೋಡಿದ್ರೆ ಸಾಕ್ಷಾತ್ ಸತ್ಯ ಹರಿಶ್ಚಂದ್ರನೇ ನಾಚಿಕೊಳ್ಬೇಕು. ಬಿಜೆಪಿ ನಾಯಕರು ಎಲ್ಲರನ್ನೂ ಪ್ರೀತಿಯಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರೆದ್ರೆ ಈ ಕಾಂಗ್ರೆಸ್ನವರಿಗೆ ಯಾಕೆ ಅಷ್ಟೊಂದು ಉರಿ? ಪ್ರಧಾನಿ ಮೋದಿಯವರು ಮುಸ್ಲಿಂ ಸಮುದಾಯದವರ ಜೊತೆಗೂ ಕನೆಕ್ಟ್ ಆಗಿ ಅಂತ ಹೇಳಿದ್ದೇ ತಡ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಎಲ್ಲಿಲ್ಲದ ಆತಂಕ ಶುರುವಾಗಿದೆ. ಯಾಕಂದ್ರೆ ಅವರಿಗೆ ಬೇಕಿರೋದು ಕೇವಲ ವೋಟ್ ಬ್ಯಾಂಕ್, ಅಭಿವೃದ್ಧಿ ಅಲ್ವೇ ಅಲ್ಲ. ಸುನೀಲ್ ಕುಮಾರ್ ಅವರು ಸ್ಟುಡಿಯೋದಲ್ಲಿ ಗರ್ಜಿಸ್ತಾ ಇದ್ರೆ ಇವರು ಅಲ್ಲಿ ಕೂತು ಹಲ್ಲು ಕಿರಿಯೋದು ಬಿಟ್ರೆ ಬೇರೇನ್ ಮಾಡ್ತಾ ಇದ್ದಾರೆ? ಕನ್ನಡದ ಬಗ್ಗೆ ಮಾತನಾಡುವ ಇವರು ಇಷ್ಟು ವರ್ಷ ಅಧಿಕಾರದಲ್ಲಿದ್ದಾಗ ಕನ್ನಡವನ್ನ ಎಲ್ಲಿ ಅಡವಿಟ್ಟಿದ್ರು ಅಂತ ಯಾರಾದ್ರೂ ಕೇಳಿದ್ರಾ? ಅಯ್ಯೋ ಪಾಪ, ಇವರಿಗೆ ಇತಿಹಾಸ ಮರೆತು ಹೋಗುತ್ತೆ. ಕೇವಲ ಚುನಾವಣೆ ಬಂದಾಗ ಮಾತ್ರ ಜನ ನೆನಪಾಗ್ತಾರೆ. ಇವರದು ಅದೆಂಥ ಸಮಾಜ ಸುಧಾರಣೆ ಅಂದ್ರೆ ದೇಶ ಉದ್ಧಾರ ಆಗ್ಲಿ ಬಿಡ್ಲಿ, ಇವರ ರಾಜಕೀಯ ಬೇಳೆ ಬೇಯ್ಬೇಕು. ಜನರ ಮಧ್ಯೆ ಜಗಳ ಹಚ್ಚೋದು, ಆಮೇಲೆ ತಾವು ಶಾಂತಿ ದೂತರು ಅಂತ ಫೋಸ್ ಕೊಡೋದು ಇವರ ಹಳೇ ಚಾಳಿ. ಈ ನಾಟಕಗಳನ್ನ ಜನ ಇನ್ನು ಎಷ್ಟು ದಿನ ಅಂತ ನಂಬೇಕು? ಕನ್ನಡ ಸಂಸ್ಕೃತಿ ಇಲಾಖೆಯ ಕೆಲಸದ ಬಗ್ಗೆ ಬೆರಳು ತೋರಿಸೋ ಮೊದಲು ಇವರು ತಮ್ಮ ಕಾಲದ ಸಾಧನಗಳ ಲಿಸ್ಟ್ ತರಲಿ. ಆ ಲಿಸ್ಟ್ ಬಹುಶಃ ಖಾಲಿ ಹಾಳೆಯೇ ಇರುತ್ತೆ. ಸಾಕು ಮಾಡಿ ನಿಮ್ಮ ಈ ದ್ವಂದ್ವ ನೀತಿಗಳನ್ನ. ಜನರಿಗೆ ಈಗ ಎಲ್ಲವೂ ಅರ್ಥವಾಗ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.